ಏನೇ ಮಾಡ್ತಿದ್ಯಾ? ಬರೀ ಆಚೆ ಬಾರಿ ಆಚೆ. ಏನೇ ಮಾಡ್ತಿದ್ಯಾ? ನಂಗೆ ಊಟ ಬೇಕು, ಊಟ ಹಾಕು. ಯಾಕೆ ಹಾಕಲ್ಲ ನೀನು? ಏನ್ ಮಾಡ್ಬೇಕು ನಿನ್ಗೆ ಹೇಳು. ಯಾಕೆ ಏನ್ ಹೇಳಿದ್ದೆ? ಏನ್ ಹೇಳಿದ್ದೆ ಹೇಳು. ಮದುವೆ ಆದ ನೆಕ್ಸ್ಟ್ ವರ್ಷನೇ ಸ್ವಂತ ಮನೆ ಮಾಡ್ತೀನಿ, ಬೇರೆ ಮನೆ ಮಾಡ್ತೀನಿ, ಅಲ್ಲಿ ನೀನ್ ತಗೊಂಡೋಗಿ ಇಡ್ತೀನಿ ಅಂತಿದ್ದೆ. ಅದು ನೀನೇನೋ ಮಾಡಿದ್ದು? ಯಾವ ಮನೆನೂ ಮಾಡೋದು, ನೀನ್ ಇಲ್ಲೇ ಇರ್ಬೇಕು. ಮಾಡ್ಲೇಬೇಕು. ನನಗೆ ಈ ನರ್ಕದ ಬಾಳ ಕಾಣಲ್ಲ ಅಷ್ಟೇ. ನರ್ಕನ? ಇನ್ನೇನು ಸ್ವರ್ಗನ? ನರ್ಕನೇ. ಜಗಳ ಕೇಳಕ್ಕಾಗಲ್ಲ. ಅದೇನ್ ಕೇಳಲ್ಲ ಏನಮ್ಮ ನಿನ್ ಸಮಸ್ಯೆ? ಏನಮ್ಮ ನಿನ್ ಕೆಲಸ ಸಮಸ್ಯೆ? ಈ ಮನೆ ನರ್ಕ ಅಂತ ನರ್ಕನ? ಈ ಮನೆ ನರ್ಕ ಅಂತ? ನಿಮ್ಗೆ ಯಾವ ಭಾಗದಿಂದ ನರ್ಕ ಅಂತ ಬಂದ್ರೆ? ಇನ್ನೇನು ಸ್ವರ್ಗನ? ತಾಯಿ ಮಹಾತಾಯಿ ನರ್ಕನೇ ಇದು. ನಾವು 24 ಗಂಟೆನೂ ನಿನ್ ಸೇವೆ ಮಾಡ್ಬೇಕು, ನಿನ್ ಗಂಡನ ಸೇವೆ ಮಾಡ್ಬೇಕು, ನನ್ನ ಮಕ್ಕಳ ಸೇವೆ ಮಾಡ್ಬೇಕು, ಹುಡುಗನ ಸೇವೆ ಮಾಡ್ಬೇಕು. ಅದ್ರಲ್ಲಿ ಇದು ಸ್ವರ್ಗ ಅಂತ. ಸ್ವರ್ಗ. ನಾನು ಅವತ್ತೇ ಹೇಳ್ದೆ, ನಮ್ಮ ಸ್ನೇಹಿತರ ಮಗಳಿದ್ದಾಳೆ, ಒಳ್ಳೆ ಹುಡುಗಿ ತಂದ್ಕೊಳ್ಳೋಣ ಅಂತ. ನೀನು ಬೇಡ ಬೇಡ, ಇವಳು ಚಂದುಡು ಚಲುವೆ, ಇವಳೇ ಬೇಕು ಅಂತ ಹಠ ಮಾಡಿದೆ. ಈಗ ಅನುಭವಿಸು. ಈ ಮನೆ ನರ್ಕ ಅಂತಳಲ್ರಿ. ನಾವು 6 ಕಾಸು 3 ಕಾಸು ಕೂಡಿಟ್ಕೊಂಡು ದೊಡ್ಡ ಡೂಪ್ಲೆಕ್ಸ್ ಮನೆ ಕಟ್ಟಿದೀವಲ್ರಿ. ಯಾಕೋಸ್ಕರ ಮಾಡ್ದು? ನನ್ನ ಮಗನಿಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೋಸ್ಕರ ಮಾಡ್ದು. ಇವಳೇನ್ರಿ ನರ್ಕ ನರ್ಕ ಅಂತಿದ್ದಾಳೆ. ಅಬ್ಬಬ್ಬ, ಎಂತ ಹೆಣ್ಣಪ್ಪ ಇವಳು. ಹೌದು, ಊರ್ ಜನ ಎಲ್ಲ ಬರೇ ನಿಮ್ದೇ ಮಾತು. ಎಂತ ಮನೆ ತರ, ಎಂತ ಡೂಪ್ಲೆಕ್ಸ್ ಮನೆ, ಎಂತ ಮಗ ಅಂತ. ಸಾಕು ಸಾಕು ನಿಲ್ಸಮ್ಮ ತಾಯಿ. ಇದು ಬೆಂಗಳೂರು ಪಟ್ಟಣ. ಅಕ್ಕಪಕ್ಕದವರು ಏನಂತಾರೆ ಸ್ವಲ್ಪ ನಾವು ತಿಳ್ಕೊಂಡು ತಿಳಿಬಾರ್ದ? ಏನಂತಾರೆ? ಅದು ನಿನ್ ಮಗನಿಗೆ ಹೇಳ್ಬೇಕು. ಏನಂತಾರೆ? ಮಾನ ಮರ್ಯಾದೆ ಇದ್ದವರು ನೀವು ಇರ್ಬೇಕು. ನನಗೆ ಹೇಳೋದಲ್ಲ. ನನ್ನ ಮಗ ಬಂಗಾರ ಅಂತ. ನನ್ನ ಮಗ ಒಂದು ಅಡಕೆ ಓಡಿಸದ ಬ್ಯಾಗ್ ಆಗ್ತಾನಲ್ಲ. ಈ ಪರಿಸ್ಥಿತಿ ಬೆಳಗ್ಗೆ